ಎಲ್ಲರಿಗೂ ನಮಸ್ಕಾರ. 2 ದಿನ ವೀಡಿಯೋ ಮಾಡೋಕ್ಕಾಗಿಲ್ಲ, ಕಂಟಿನ್ಯೂ ಆಗಿ ವಿಡಿಯೋ ಮಾಡಿದ್ದೆ ಬಟ್ ಎಡಿಟ್ ಮಾಡೋಕ್ಕಾಗಿಲ್ಲ. ನಾನು ಕೆಲಸ ಬಿಟ್ಟ ಮೇಲೆ ಗಾರೆ ಕೆಲಸಕ್ಕೆ ಬಂದುಬಿಟ್ಟಿನಿ ನೋಡಿ ಇವತ್ತು. ಬರೀ ಇಂಥದ್ದೇ ನಿಜ ಅನ್ಕೊಂಬಿಟ್ರಾ? ಕೆಲಸ ಬಿಟ್ಟಿದ್ದು ನಿಜ, ಬಟ್ ಗಾರೆ ಕೆಲಸ ಮಾಡ್ತಾಯಿಲ್ಲ. ನಮ್ಮದು ಮನೆ ಕಟ್ಟಿಸ್ತಾ ಇದ್ವಿ, ಆ ಮನೆ ಹತ್ರ ಹೋಗಿದ್ವಿ. ಅದೇನು ಅರ್ಧಂಬರ್ಧ ಕೆಲಸ ಇತ್ತು. ನಮ್ಮ ತೊಟ್ಟಿಲಿ ಕೊಡಪಾನ ಬಿದ್ದುಬಿಟ್ಟಿತ್ತು ನೋಡ್ರಿ ಇವತ್ತು. ಆ ಕೊಡಪಾನ ತೆಗಿತಾಯಿದ್ರು ನಮ್ಮ ಮನೆಯವ್ರು. ತೊಟ್ಟಿ ಒಳಗೆ ಇಳಿದು ಒಂದು ಕೊಡಪಾನ ತೆಗೆದ್ರು, ಇನ್ನೊಂದು ಕೊಡಪಾನ ತೆಗಿಯೋಕ್ಕೆ ಟ್ರೈ ಮಾಡ್ತಾಯಿದ್ರು, ಬಟ್ ಅದು ಬರ್ತಾನೆ ಇರಲಿಲ್ಲ, ಕೆಳಗೆ ಹೋಗಿಬಿಟ್ಟಿತ್ತು ಫುಲ್ಲು. ಒಂದು ತೆಗೆದು ಆಮೇಲೆ ಒಂದು ಕಂಬಿ ಹುಡ್ಕಾಡ್ಕೊಂಡು ಅದರಿಂದ ತೆಗೆದ್ವಿ ಕಡೆಗೆ. ಅಣ್ಣ ಏನಾಯ್ತಣ್ಣ? ಯಾಕಣ್ಣ? ಅಣ್ಣ ಇನ್ನು ಏನೋ ಬೇಕಣ್ಣ. ನಮ್ಮದು ಮನೆ ಕೆಲಸ ಇಷ್ಟಕ್ಕೆ ನಿಂತಿದೆ. ನಮ್ಮ ಮನೆಯವ್ರದ್ದು ಗ್ಯಾರೇಜ್ನ ಶಿಫ್ಟ್ ಮಾಡ್ತಾ ಇದ್ವಿ, ಬೈಕ್ ಗ್ಯಾರೇಜು. ಅದರದ್ದು ತಗಡೆಲ್ಲ ಈ ಮನೇಲಿ ಇಟ್ಟಿದ್ವಿ. ಅದು ತೊಗೊಂಡು ಹೋಗೋಕ್ಕೆ ಇಲ್ಲಿಗೆ ಬಂದಿದ್ವಿ ಇವತ್ತು. ತೊಗೊಂಡೋಗಿ ಶೆಡ್ ಹತ್ರ ಶಿಫ್ಟ್ ಮಾಡಬೇಕು. ಸ್ಟಾಪ್ಡ್ ಯು, ನಿಮ್ಮನ್ನು ತಡೆದಿರುವವರು ಯಾರು? ಅದೇ ಗ್ಯಾಪಲ್ಲಿ ಸಿಮೆಂಟ್ ಅಂಡಿ ಎತ್ತಿಡ್ತಾಯಿದ್ರು ನಮ್ಮ ಮನೆಯವರು. ಒಂದು 6 ಇದ್ದರೆ ಸಾಕು, ಅಂಗಡಿಗೆ ಬೇಕಾಗಿತ್ತು ಅಂತ ಹೇಳ್ತಿದ್ರು. ನಾನು ಎತ್ಕೊಂಡು ಹೋಗ್ತೀನಿ ಅಂತ ಹೋಗ್ತಾ ಇದ್ದೆ. ನಮ್ಮ ಬಾವ ಎಲ್ಲ ರೇಗಿಸ್ತಾಯಿದ್ರು, ದೇವ್ರು ಬಂದಲ್ಲಾರ್ದಂಗೆ ಆಡ್ತಿದ್ಯಲ್ಲ ಅದನ್ನ ಹೊತ್ಕೊಂಡು ಅಂತ. ಹಂಗೆ ಒಂದೇ ಎತ್ತಾಕ್ದೆ ನಾನು ಅಷ್ಟೇ. A few moments later. ಒಳ್ಳೆ ಸಾಂಗ್ ಕೇಳ್ಕೊಂಡು ನಾವು ಹೊಸ ಅಂಗಡಿ ಮಾಡ್ತಾ ಇದ್ದೀವಲ್ಲ, ಅದ್ರ ಹತ್ರ ಬಂದ್ವಿ. ಅಲ್ಲಿ ಹೋಗ್ಬಿಟ್ಟು ಏನೇನು ಕೆಲಸ ಮಾಡಿದ್ವಿ ಅಂತ ನೀವೇ ನೋಡಿ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ಕಾಣ. ನಾವು ಹೊಸ ಅಂಗಡಿ ಹತ್ರ ಬರೋ ಅಷ್ಟರಲ್ಲಿ ನಮ್ಮ ಭಾವ ಮುಂಚೆನೇ ಬಂದುಬಿಟ್ಟಿದ್ರು. ಬಂದಮೇಲೆ ಅದನ್ನು ತೆಗೆದು ಕೆಳಗೆ ಇಳಿಸಿ ಯಾವ ಕಡೆ ಹಾಕಬೇಕು ಅಂತ ಕನ್ಫ್ಯೂಸಲ್ಲಿ ನೋಡ್ಕೊತ ಕೂತಿದ್ರು. ಫೈನಲಿಯಾಗಿ ಇದನ್ನ ಈ ಕಡೆ ಹಾಕೋದು ಅಂತೇಳಿ ಸೆಲೆಕ್ಟ್ ಮಾಡಿ ಹಾಕಿದ್ದು. ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ ನೋಡಿ, ಆ ತಗಡು ಹಾಕೋಕ್ಕೆ ಎಷ್ಟು ಸರ್ಕಸ್ ಬಿದ್ವಿ ನಾವು ಅಂತಂದರೆ ಅದನ್ನ ಮೇಲೆ ಕಳ್ಸೋಕ್ಕೇ ಆಗ್ತಾ ಇರಲಿಲ್ಲ. ಫೈನಲಾಗಿ ಎಲ್ಲ ತಗಡಾಕಿ ಅದಕ್ಕೆ ಬೋಲ್ಟ್ ಹಾಕ್ತಾ ಇದ್ವಿ. ಅದು ಬೋಲ್ಟು ಸರಿ ಕಾಣಿಸ್ತಾನೆ ಇರಲಿಲ್ಲ. ಅದರಲ್ಲೂ ಕಷ್ಟಪಟ್ಟು ಹಾಕ್ತಾಯಿದ್ರು ನಮ್ಮ ಭಾವ. ನೋಡಿ, ಆ ರೇಂಜಿಗೆ ಕಷ್ಟಪಟ್ಟು ಹಾಕಿದ್ರು ಉಲ್ಟಾ ಬಲ್ಟಾ ಹಾಕ್ಬಿಟ್ಟಿದ್ವಿ ನೋಡಿ. ಅದಕ್ಕೆ ನಮ್ಮ ಮನೆಯವರು ಮೇಲೆ ಕೂತು ಬೈತಾ ಇದ್ರು, ನೋಡೋಕ್ಕಾಗಲ್ವಾ ಅಂತ. ಅದು ಕೆಲಸ ಆಗಲ್ಲ, ನಾಳೆ ಬರೋಣ ಅಂತ ನಾವು ಮನೆ ಕಡೆ ಬಂದುಬಿಟ್ವಿ ನೋಡಿ. ಓಕೆ ಬಾಯ್, ನಾಳಿನ ವಿಡಿಯೋದಲ್ಲಿ ಸಿಗ್ತೀನಿ ಅಷ್ಟೇ.